Let's say gilly 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 chicken gilly. Say gilly 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 chicken gilly. Say gilly 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 chicken gilly. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇದು ವೀಕೆಂಡ್ ಲಾಫಿಂಗ್ ಕಥಕ್ಕಳಿ ಗೆಚ್ಚಿ ಗಿಲಿಗಿಲಿ ಸೀಸನ್ 2 ಸ್ಪೆಷಲ್ ಪಾರ್ಟ್ನರ್ಸ್ ಪ್ಲಾಸ್ಟಿಕ್ಸ್ ಮಸಾಲಾ ಹಾಗೂ ಇಂಡಸ್ 555 DTMT. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಅದೇ ರೀತಿ ನಿನ್ನೆಯಿಂದ ಎಂಟರ್ಟೈನ್ ಮಾಡ್ತಾ ಇರುವಂತ ಎಂಟರ್ಟೈನರ್ಸ್ ನಿಮಗೂ ಕೂಡ ಸ್ವಾಗತ ಸುಸ್ವಾಗತ. ನಿನ್ನೆಯಿಂದ ನಮ್ನೆಲ್ಲ ಹೊಟ್ಟೆ ಉಣ್ಣಾಕ್ಸೋಷ್ಟರ ಮಟ್ಟಿಗೆ ನಗಿಸ್ತಾ ಇದ್ದಂತಹ ಎಂಟರ್ಟೈನಿಂಗ್ ಸ್ಕಿಟ್ ಪರ್ಫಾರ್ಮೆನ್ಸ್ಗಳು ಇವತ್ತು ನಮ್ಮ ಗಿಚ್ಚಿ ಗಿಲಿಗಿಲಿ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇರುವಂತಹ ಎಂಟರ್ಟೈನಿಂಗ್ ಟೀಮ್ ನ ಬರ್ಮಾಡ್ಕೊಳ್ಳೋಣ. ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ದೊಡ್ಡವ್ರು ಹೇಳ್ತಾರೆ. ಅದೇ ರೀತಿ ಇಲ್ಲೊಬ್ಬ ಸಾಲ ಮಾಡಿ ಮನೆ ಕಟ್ಟಿ ಸಾಲ ತೀರ್ಸೋದಕ್ಕೆ ಮನೆನೇ ಮಾರ್ತಾ ಇದ್ದಾನೆ. ಆ ಮನೆನ ಮಾರದ ಮೇಲೆ ತಗೊಂಡವ್ರ ಗತಿ ಏನಾಯ್ತು ಅಂತ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳುಗಳೊಂದಿಗೆ ಸ್ವಾಗತಿಸಿ ಚಿಲ್ಲರ್ ಮಂಜು, ಶಿವು ಜಾನ್ವಿ ಹಾಗೂ ಕೋಕಿಲ ಅಜಯ್. ಅಜಯ್ ಗಿಚ್ ಗಿಲಿಗಿಲಿ 2 ಲೆಕ್ಕಾಚಾರದ ಪ್ರಕಾರ ನಾವಿಬ್ರು ಪಾರ್ಟ್ನರ್ ಆಗಿ ಸ್ಕಿಟ್ ಮೇಲೆ ಸ್ಕಿಟ್ ಮಾಡಿ ರೋಡಲ್ಲಿ ಬ್ಯಾನರ್ ಆಗ್ಬೇಕಾಗಿತ್ತು ಅಜ್ಜಿ. ನೀನೇನೋ ಇವೆಂಟ್ ಅಂತ ಹೋಗ್ಬಿಟ್ಟೆ ಅಜ್ಜಿ. ಇವತ್ತು ಬಿಟ್ಟು ಹೋಗಿದ್ದಕ್ಕೆ ಇವತ್ತು ಪ್ರೇಮಲ್ಲಿ ಕೂತ್ಬಿಟ್ಟಲ್ಲ ಅಜಯ್. ಯೋಗ್ಯತೆಗಿಷ್ಟು ಬದುಕಿರೋವರೆಗೂ ಒಂದು ತನ್ನ ಹಾಕಿಲ್ಲ, ಈಗ ಬಂದು ಫೋಟೋಗ್ ಹಾರ ಹಾಕ್ತಾ ಇದ್ಯಾ? ಏಯ್ ಮುದ್ಕೆ ಏನ್ ಹಿಂಗ್ ಮಾತಾಡ್ತೀಯ? ಹುಷಾರಿಲ್ಲ ಅಂದ ತಕ್ಷಣ ಹೋಗಿ ನಿನ್ನ ಐಸಿಯುಗ್ ಸೇರಿಸ್ತಿಲ್ವಾ? ಹಾಕಿದ್ಯಪ್ಪ. ನೀನೇನೋ ತಗೊಂಡೋಗಿ ನನ್ನ ಐಸಿಯುಗೆ ಹಾಕ್ದೆ, ಆದ್ರೆ ಆ ನರ್ಸು ಡಾಕ್ಟರ್ ಹಾಕಿದ್ದ ಆಕ್ಸಿಜನ್ ಮಾಸ್ಕ್ ನ ಕಿತ್ತಾಕ್ಬಿಟ್ಲೇನು? ಯಾಕಂತಜ್ಜಿ? ನಿನ್ನ ಸೇರ್ಸಿದ ಆಸ್ಪತ್ರೆಗೆ ಯಾವತ್ತು ಹೇಳು? ಏಪ್ರಿಲ್ 1. ಅವಳು ಆಕ್ಸಿಜನ್ ಮಾಸ್ಕ್ ತೆಗೆದ್ಲು. ಏಪ್ರಿಲ್ ಫೂಲ್. ಮೋಸ್ಟ್ಲಿ ಅವಳು ನಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ಲು ಅಂತ ಅನ್ಸುತ್ತೆ ಅಜ್ಜಿ. ಆದ್ರೆ ಇವತ್ತು ನಿನ್ನಿಂದ ಅಳೋ ಪರಿಸ್ಥಿತಿ ಬಂದ್ಬಿಟ್ಟದಲ್ಲ ಅಜ್ಜಿ ನನಗೆ. ಯಾಕೋ ಏನಾಯ್ತು? ನಿನ್ ನೆನಪಿಗೋಸ್ಕರ ಸಾಲ ಮಾಡಿ ಮನೆ ಕಟ್ಟಿದೆ. ಇವತ್ತು ಅದೇ ಸಾಲ ತೀರ್ಸಕ್ಕಿ ಮನೆ ಮಾರೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಜ್ಜಿ. ಇಂಥ ಡವ್ ಮಾಡ್ತಾ ಇದೀಯ ನೀನು? ಅದಕ್ಕೆ ಒಂದು ಐಡಿಯಾ ಮಾಡಿದ್ದೀನಿ. ಮನೆ ಮಾರಾಟಕ್ಕಿದೆ ಅಂತ ಹಾಕಿದ್ದೀನಲ್ಲ, ಅದಕ್ಕೆ ಒಬ್ಬ ಬರ್ತಾವನೆ ಈಗ. ಯಾವಾಗ ಬರ್ತಾನೋ? ಮ್ಯೂಸಿಕ್ ಕ್ಯೂ ಕೊಟ್ರೆ ಸಾಕು ಓಡ್ ಬಂದ್ಬಿಡ್ತಾನೆ. ಹತ್ರ ಬಂದು ನಿಂತ್ಕೊ ಇಲ್ಲಿ, ಇಲ್ಲ ಹೋಗ್ಬಿಡ ಸಾಧು ಸರ್ ಮೇಲೆ ಕೂತ್ಕೊ ಇಲ್ಲಿ ಹೋಗಿ. ಹೊಸದಾಗಿ ಮದುವೆ ಆಗಿದೀವಿ ಸರ್, ಹೊಸ ಮನೇಲೆ ಸಂಸಾರ ಮಾಡ್ಬೇಕಂತೇಳಿ ಮನೆ ತಗೊಳಕಂತ ಬಂದಿದೀವಿ. ಹೂ ಅನ್ನು ಏನು ಹೇಳಿದ್ರು ಹೂ ಅನ್ನುಂತರು. ಹೂ ಅಂದ್ಲು ನಾನು ಏನ್ ಹೂ ಅಂತ. ಯಾರಿದ್ದೀರ ಮನೇಲಿ? ಯಾರಿಲ್ಲ ಅಂತ ಬಾರಿ. ಸರ್ ಕರೆದು ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕೆ ಯಾರು ಇಲ್ಲ ಅಂದ್ರಲ್ಲ ಸರ್? ಸರ್ ಯಾರು ಇಲ್ಲ ಅಂದ್ರೆ ಮನೇಲಿ ಯಾರು ಇಲ್ಲ ಅಂತ ಅಲ್ಲ, ನನ್ನ ಹೆಸರೇ ಯಾರಿಲ್ಲ ಅಂತ. ಎಷ್ಟು ಯೂನಿಕ್ ಆಗಿದೆ ರೀ, ನಿಮ್ ಹೆಸರೇ ಯಾರು ಇಲ್ಲ ಅಂತ. ಹೌದೌದು. ಇವಳ ನೆಂಟಿ ಗೋರಿಲ್ಲ ಅಂತ. ಇನ್ನರು ಕಾಮಿಡಿ ಪಂಚಲ್ಲೇ ಗೊತ್ತಾಯ್ತು ಸರ್. ಸರ್ ನಿಮ್ಮ ಅಪ್ಪ ಇದಾನೆ ಕರೀರಿ ಸರ್. ಹಂಗಲ್ಲ ಸರ್. ಅಯ್ಯೋ ಕರೀರಿ ಸರ್, ಮನೆ ಬಗ್ಗೆ ಮಾತಾಡ್ಬೇಕಾಯ್ತು. ಹಂಗಲ್ಲ ಸರ್, ನಮ್ಮ ಅಪ್ಪನ ಹೆಸರು ಇದಾನೆ ಅಂತ, ಆದ್ರೆ ನಮ್ಮ ಅಪ್ಪ ಇಲ್ಲ ಸರ್. ನಿಮ್ಮ ಅಮ್ಮನ ಹೆಸರು ಇಲ್ಲ ಸರ್. ಸರ್ ತಾಯಿ ಇಲ್ಲ ಸೈಟ್ ನಮ್ಮಮ್ಮ ಅವಳೆ ಒಳಗಡೆ, ನಮ್ಮ ಅಮ್ಮನ ಹೆಸರು ಇಲ್ಲ ಅಂತ. ಎಷ್ಟು ಯೂನಿಕ್ ಆಗಿದೆ ಅಲ್ಲ? ಯೂನಿಕ್ ಆಗಿದೆ ಅಲ್ಲ, ಅವ್ನ್ ಕ್ವಶನ್ ಎಲ್ಲ ಅವ್ನ್ ಕಾಮಿಡಿ ಮಾಡ್ತಾವ್, ನಮ್ದೇ ಆಗ್ತಿಲ್ಲ ಕಾಮಿಡಿ ಇಲ್ಲಿ. ಸರ್ ನಿಮ್ ಮಗ ಸತ್ತೋಗ್ಬಿಟ್ಟ ಸರ್. ಅವ್ನ್ ಕ್ವಶನ್ ಅಲ್ಲಿ ಕಾಮಿಡಿ ಮಾಡ್ತಾರದ ಅವನು, ಅವ್ನ ಮಗನ ಹೆಸರು ಸತ್ತೋಗ್ಬಿಟ್ಟ ಅಂತ. ಸರ್ ನನ್ ಮಗನ ಹೆಸರು ಬದುಕ್ಬೇಕಿತ್ತು ಅಂತ, ಆದ್ರೆ ನಿಜವಾಗ್ಲೂ ಸತ್ತೋಗ್ಬಿಟ್ಟ.
ಹೋಗ್ಲಿ ಬಿಡಿ ಸರ್, ಮನೆ ಮಾರಾಟಕ್ಕಿದೆ ಅಂತ ಹೇಳಿದ್ರಲ್ಲ. ಹೌದೌದು. ಅದೇ ಸ್ವಲ್ಪ ಮನೆ ತೋರಿಸ್ಬಿಟ್ಟೆ. ಅದಕ್ಕೇನ್ ಸರ್ ತೋರ್ಸೋಣ. ಮನೆ ಇಲ್ಲಿಂದ ಶುರುವಾದ್ರೆ ಸರ್ ಹಿಂಗ ಪೂರ್ತಿ ಬರೋದ್ರೊಳಗೆ ಇಷ್ಟ ಆಗ್ಬಿಡುತ್ತೆ ಸರ್ ಮನೆ ಇದೆ. ಬಾಬಾ 3ನೇ ಫ್ಲೋರ್ ಹತ್ಬಿಟ್ಟು ಮಂಡಿ ಎಲ್ಲ ನೋವು ಬಂದ್ಬಿಟ್ಟು ಸರ್ ನನಗೆ. ಸರ್ ದುಡ್ಡು ಕಾಸು ವಿಚಾರ ಮಾತಾಡ್ಬಿಟ್ರೆ. ಸರ್ ನಿಮ್ಮ ಹೆಸರು? ಶಿವಕುಮಾರ್. ಶಿವಕುಮಾರ್ ಹಿಂಗ್ ಹೇಳ್ತೀನಿ ಅಂತ ಬೇಜಾರಾಗ್ಬೇಡಿ ಶಿವಕುಮಾರ್. ಶಿವಕುಮಾರ್, ಈ ಮನೆ ನಮ್ಮ ಅಜ್ಜಿ ನೆನಪಿಗೋಸ್ಕರ ಕಟ್ಟಿರೋದು. ಅಲ್ಲಿದಾರಲ್ಲ ನಮ್ಮ ಅಜ್ಜಿ, ಅವ್ರೆ. ಚೆನ್ನಾಗಿದೆಯಾ ಅಜ್ಜಿ? ಏನೋ ಇಲ್ಲಿ ಧೂಳು ಕಟ್ಕೊಂಡಿದೀನಿ ಕಣ. ಪ್ರೇಮೆಲ್ಲ ಮಾತಾಡುತ್ತೆ. ಅದೇ ಸರ್, ಚಿಟ್ಟಲ್ಲಿ ಡೈಲಾಗ್ ಇರ್ಲಿ ಅಂತ ಮಾತಾಡ್ತಿರ್ತೀನಿ ಸರ್. ಸರ್ ಸರ್, ಈ ಮನೆ ಮಣ್ಣಿನ ಕಣದಲ್ಲೂ ಜೀವ ಇದೆ ಸರ್. ಸರ್, ಇಲ್ಲಿರೋ ಪ್ರತಿ ವಸ್ತುನು ಮಾತಾಡೋದು ಕೇಳಿಸುತ್ತೆ ಸರ್. ಸರ್, ಇದಕ್ ನಾನ್ ಬೆಲೆ ಕಟ್ಟಕ್ಕಾಗಲ್ಲ, ನೀವೇ ಒಂದು ರೇಟ್ ಹೇಳ್ಬಿಡಿ ಸರ್. ಕೊಟ್ಬಿಡಲ್ಲ ಪಾಪ. ಸ್ವಲ್ಪ ಜಾಸ್ತಿನೇ ಕೊಡ್ರಿ. ಸರ್ ತಗೊಳ್ಳಿ ಸರ್, ಇದ್ರಲ್ಲಿ 50 ಲಕ್ಷ ಇದೆ ಸರ್. ಸರ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ, 49,99,999 ರೂಪಾಯಿ ಅಂತ ಇತ್ತು. ನಾನು ಹೇಳ್ತೀನಿ ಸ್ವಲ್ಪ ಜಾಸ್ತಿ ಕೊಡೋದು, ₹1 ಜಾಸ್ತಿನೇ ಕೊಟ್ಬಿಟ್ಟಿದ್ದೀನಿ. ಸರ್ ಮನೇನ ನಮ್ಮ ಹೆಸರಿಗೆ ಅದಕ್ಕೇನ್ ಸರ್, ಒಂದ್ ನಿಮಿಷ ಇಟ್ಕೊಳ್ಳಿ ಸರ್. ತಂದೆ ಸರ್ ತಗೊಳ್ಳಿ ಸರ್, ಈ ಮನೆ ನಿಮ್ಮ ಹೆಸರಲ್ಲಿ. ಸಣ್ಣ ಪೇಪರ್ ಅಲ್ಲಿ ಇಷ್ಟು ಡೈಲಾಗ್ ಬರ್ದ್ಬಿಟ್ಟು ಕಾಮಿಡಿ ಮಾಡ್ಬಿಟ್ನಲ್ಲ. ನಮ್ ಕ್ವಶನ್ ಏನು ವರ್ಕ್ ಆಗ್ತಿಲ್ಲ ನೋಡು. ಮನೇಲಿರುವ ಎಲ್ಲ ವಸ್ತುಗಳು ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ತಂಗಿ ಇದ್ದಂಗೆ ಸರ್. ನಮ್ಮಿಬ್ರು ಮದ್ವೆ ಫೋಟೋನಾ ಎಲ್ಲಿ ಹೊಡಿಯೋಣ? ಇಲ್ಲಿ ಹೊಡಿ ಬಾ. ಮಳೆ ಹೊಡಿಯೋದಡ ಕಣೋ. ಯಾಕಜ್ಜೆ ಮಳೆ ಹೊಡಿಬಾರ್ದು? ನಾನು ಮಳೆ ಹೊಡಿಯೋದಡ ಕಣೋ. ಯಾಕೆ ಹೊಡಿಬಾರ್ದು? ಅವನು ಯಮ ಭಾಷೆ ಹಾಕಕ್ ಬಂದ್ರು ತಡ್ಕೋತಾನೆ, ಆದ್ರೆ ಮನೆಯ ಮೇಲಿರೋ ಎಮೋಷನ್ ಮಾತ್ರ ತಡ್ಕೊಳ್ಳಲ್ಲ ಕಣೋ. 50 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ಒಂದ್ ಮಳೆ ಹೊಡಿಬೇಡ ಅಂತೀಯಲ್ಲ. ನಾನು ಹೊಡಿತೀನಿ. ಅಯ್ಯ ಮತ್ ನಾವು ಫೋಟೋ ಫ್ರೇಮ್ ಏನ್ ಮಾಡೋದು ಈಗ? ಸರ್ ಗೋಡೆಗೆ ಮಳೆ ಹೊಡೆದ್ರೆ ಏನಾಗುತ್ತೆ ಸರ್? ನಮ್ ಕಡೆ ತೂತಾಗುತ್ತೆ ಸರ್, ನಿಮ್ ಕಡೆ? ನಮ್ ದೊಡ್ಡಪ್ಪನ ಎದೆ ಹೊಡೆದೋಗುತ್ತೆ ಸರ್. ದೊಡ್ಡಪ್ಪ? ಸರ್ ಯಾರೀ ನಿಮ್ ದೊಡ್ಡಪ್ಪ? ಗೋಡೆ ಬೇರೆ ಯಾರು ಅಲ್ಲ ಸರ್, ನಮ್ ದೊಡ್ಡಪ್ಪ. ಏನ್ ನಿಮ್ ದೊಡ್ಡಪ್ಪ ನೀನ್ ನಿಲ್ಸ್ಬಿಟ್ಟು ಗಾರೆ ಮಾಡಿದ್ರು ಹೆಂಗೆ? ಏನ್ ಬೇಕಾದ್ರೆ ಕಾಮಿಡಿ ಮಾಡ್ಬೋದು ಅನ್ಕೊಂಡಿದ್ದೆ. ನಾನು ಮೊದ್ಲೇ ಹೇಳಿದಿಲ್ಲ ಸರ್, ಇಲ್ಲಿರೋ ಪ್ರತಿ ಕಣಕ್ಕೂ ಜೀವ ಇದೆ ಸರ್. ಸರ್ ಇಲ್ಲಿರೋ ಪ್ರತಿ ವಸ್ತುನು ನನ್ ಜೊತೆ ಮಾತಾಡುತ್ತೆ ಸರ್. ಮಾತಾಡುತ್ತೆ? ನಿಮ್ ದೊಡ್ಡಪ್ಪ ಏನು ಮಾತಾಡ್ತಾನೆ ಇಲ್ಲ. ಅವ್ನು ಮಾತಾಡಲ್ಲ ಸರ್. ಯಾಕೆ? ಅವ್ನಿಗೆ ಬಾಯಿಲ್ಲ. ಮನುಷ್ಯರ ಜೊತೆನೆ ಸಂಬಂಧ ಇಟ್ಕೊಳ್ತಿರೋ ಈ ಕಾಲದಲ್ಲಿ ವಸ್ತುಗಳ ಜೊತೆ ಇಷ್ಟೊಂದು ಸಂಬಂಧ ಇಟ್ಕೊಂಡಿದಿರಲ್ಲ, ನಿಜವಾಗ್ಲು ನೀವು ಗ್ರೇಟ್ ಸರ್. ಹೌದು ಸರ್, ಹೌದು. ಗ್ರೇಟ್ ಅಂದ್ರೆ ಒಂಚೂರು ಗ್ರೇಟ್ ಅನ್ನೋರಿಗೆ ಎರಡು ಕೈ ಎತ್ತಿ ಗ್ರೇಟ್ ಅನ್ನು. ಏನ್ ಮೂಲ್ ನೋಡ್ಕೊಂಡು ಗ್ರೇಟ್ ಎತ್ತಿ ಕ್ಯಾಮ್ರಾ ನೋಡ್ಕೊಂಡು ಗ್ರೇಟ್ ನೀನ್ ಏನ್ ಮಾಡಿದ್ರು ಕಾಮಿಡಿ ಆಗೋಲ್ ಹೋಗತ್ತ. ಇಲ್ಲಿರೋ ವಸ್ತುಗಳಿಗೆ ಯಾವ ತೊಂದರೆ ಕೊಡ್ಬೇಡಿ, ಬರ್ತೀನಿ ಸರ್. ಹೋಗ್ಬೇಡಿ. ಇಷ್ಟು ಮನುಷ್ಯ ಅಲ್ವಾ? ಆ ದುಬೈಯಿಂದ ಗೋಲ್ಡನ್ ವಾಸ್ ತಂದಿದೀವಲ್ಲ, ಹಾಲಲ್ಲಿ ಇಟ್ಬಿಡು. ಶಿವು, ಹಾಲಲ್ಲಿ ವಾಸಿದ್ರೆ ಹಾಲು ಒಡೆದೋಗಲ್ವೇನೋ? ಅಯ್ಯಯ್ಯ, ನೀನ ನಿನ್ ಪಂಚ ಪಾರ್ಟ್ನರ್ದು ಎಲ್ಲ ಮಾತಾಡ್ಕೊಂಡೆ ಕಾಮಿಡಿ ಮಾಡ್ತಾ ಇದ್ದೀರಿ ನೀವು. ನಮ್ ಪೋಷಣೆ ಏನೋ ವರ್ಕ್ ಆಗ್ತಿಲ್ಲ ಇಲ್ಲಿ. ಲಗುನ ಹೋಗಲಿ. 23 ನಿಮಿಷ ಸ್ಕಿಟ್ ಬಂದು 10 ನಿಮಿಷ ಎಡಿಟ್ ಮಾಡ್ತಾರಲ್ಲ, ಇಷ್ಟು ಲೇಟ್ ಮಾಡಿ.
ಇಡಲ್ಲಿ ಲಗುನ. ಸರ್ ಅಷ್ಟು ಭಾರ ಇರೋದು ಹಾಕಿದ್ರೆ ನೋವಾಗಲ್ವಾ ಸರ್? ನೋವಾಗುತ್ತೆ? ಯಾರಿಗ್ ನೋವಾಗುತ್ತೆ? ಟೈಲ್ಸ್ಗೆ ಸರ್. ಟೈಲ್ಸ್ಗೆ ಹೆಂಗೋ ನೋವಾಗುತ್ತೆ? ಸರ್ ಇದು ಬರೀ ಟೈಲ್ಸ್ ಅಲ್ಲ ಸರ್, ನನ್ ತಮ್ಮ ಸರ್. ಯಾಕೆ ಹಿಂಗ್ ಆಡ್ತಾ ಇದೀಯಾ? ಈ ಮನೆ ಕಣಕಣದಲ್ಲೂ ಜೀವ ಇದೆ ಸರ್. ಆ ಪೋಷನ್ ಮುಗಿದ್ಮೇಲೆ ಕರೀರಿ ಸರ್ ಡೈಲಾಗ್. ಇಲ್ಲಿರೋ ಪ್ರತಿ ವಸ್ತು ಮಾತಾಡುತ್ತೆ ಸರ್. ಈ ಪಲವರ ಭಾಷೆ ಏನ್ ಮಾಡ್ಬೇಕು ನಾನೀಗ? ಏನ್ ಮಾಡ್ಲಿ? ಪ್ರಕೃತಿ ಮಡಿಲಿಗೆ ಹಾಕಿ ಸರ್. ಏನಿಲ್ಲ ಸರ್, ಹಿಂಗ್ ತಗೊಂಡು ಹಿಂಗ್ ಯಾರಿಗೂ ತೊಂದರೆ ಕೊಡ್ಬೇಕು. ಏನಾಯ್ತು ಸರ್ ಮತ್ತೆ? ಏನಿಲ್ಲ ಸರ್. ತಮ್ಮನ ಹೊಡಿತೀನಲ್ಲೇ. ನಮ್ಮಮ್ಮನೇ ಒಂದ್ಸಲ ಅವನ ಮೇಲೆ ಕೈ ಮಾಡಿಲ್ಲ, ತಮ್ಮನ ಹೊಡಿತೀಯನ? ಯಾಕೆ ಟಿಕಲ್ ತರ ಆಡ್ತಾ ಇದ್ದೀರಾ? ಈ ಮನೆ ಕಣಕಣದಲ್ಲೂ ಜೀವ ಇದೆ ಸರ್. ಇಲ್ಲಿರೋ ಪ್ರತಿ ವಸ್ತು ಮಾತಾಡುತ್ತೆ ಸರ್. ಪ್ಲೀಸ್ ಯಾರಿಗೂ ತೊಂದರೆ ಕೊಡಬೇಡಿ ಸರ್. ಆಯ್ತು ಹೋಗಪ್ಪ, ತೊಂದರೆ ಕೊಡಲ್ಲ. ಬರ್ತೀನಿ ಸರ್. ಸರೋಜ? ಸರ್ ಯಾರು ಸರೋಜ? ನನ್ನ ಹೆಂಡತಿ ಕಂಬ ಸರೋಜ ಸರ್.